ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇಡ ಅನ್ಬಿಡಿಮ್ಮ, ದಯವಿಟ್ಟು ತಗೊಳ್ಳಿ. ತಗೊಳ್ಳಿ. ನೀವು ಮಾಡಿರೋ ಉಪಕಾರ ಸಣ್ಣ ಪುಟ್ಟ ಉಪಕಾರ ಅಲ್ಲ, ತುಂಬಾ ದೊಡ್ಡ ಉಪಕಾರ. ತಗೊಳ್ಳಿ. ಸೇವಂತಿ ಮಗು ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಅವಳಿಗೆ ಮಗುನೇ ಆಗಲ್ಲ ಅಂತ ತುಂಬಾ ಹೆದರಿದ್ದಾಳೆ. ನೀವು ಹೇಳಿದ ಮಾತು ಇವತ್ತು ಅವಳ ಜೀವನ ಉಳಿಸ್ತಾ ಇದೆ. ನಾನು ಪ್ರೀತಿಯಿಂದ ಕೊಡ್ತಾ ಇರೋ ಕಾಣಿಕೆ, ದಯವಿಟ್ಟು ತಗೊಳ್ಳಿ. ಬೇಡಪ್ಪ. ನೋಡಪ್ಪ, ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಪ್ರೀತಿಯಿಂದನೇ ಸಹಾಯ ಮಾಡ್ದೆ. ನೀನು ನಿನ್ನ ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂದ್ಮೇಲೆ ಆ ದೇವ್ರು ನಿನ್ ಪ್ರೀತಿಗಾದ್ರೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ನೋಡು, ಆ ದೇವ್ರು ನೀನ್ ಖಂಡಿತ ಅನ್ಯಾಯ ಮಾಡೋದಿಲ್ಲ. ನಿನ್ ಹೆಂಡತಿ ಮಡ್ಲು ತುಂಬಿಸ್ತಾನೆ. ಒಳ್ಳೇದಾಗ್ಲಪ್ಪ. ಇಲ್ಲಮ್ಮ, ಆಗಲ್ಲಮ್ಮ. ನನ್ನ ಹೆಂಡತಿ ಮಡ್ಲು ತುಂಬೋದಕ್ಕೆ ಹೇಗೆ ಸಾಧ್ಯ? ಗರ್ಭಕೋಶ ಇರೋ ಹೆಣ್ಣಿಗೆ ಮಗು ಆಗತ್ತೆ ಅಂದ್ರೆ ನಂಬಬಹುದು, ಆದ್ರೆ ಭಗವಂತ ಅವಳಿಂದ ಗರ್ಭಕೋಶನೇ ಕಿತ್ಕೊಂಡಾಯ್ತು. ಇನ್ನೆಲ್ಲ ಒಂದು ನ್ಯಾಯ ಕೊಡಿಸ್ತಾನೆ. ಸೇವಂತಿ. ಅರ್ಜುನ್ ಸರ್ ಬಂದ್ರಾ? ಸ್ವಲ್ಪ ಬೇಗ ಬರ್ಬೇಕಾಗಿತ್ತು. ಎಂಥ ಪವಾಡ ನಡೀತು ಗೊತ್ತಾ? ಈಗ ತಾನೆ ಒಬ್ರು ನನ್ನ ಕೈ ನೋಡಿ ಶಾಸ್ತ್ರ ಹೇಳಿದ್ರು ಸರ್. ಅವ್ರು ನನ್ನ ಕೈ ನೋಡಿ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಾನು ಆದಷ್ಟು ಬೇಗ ತಾಯಿ ಆಗ್ತೀನಂತೆ. ಮನ್ಸಿಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಸರ್? 2 ವರ್ಷ, ಇನ್ನು 2 ವರ್ಷ ಕಳೆದ್ಬಿಟ್ರೆ ನನ್ನ ಕೈಲೊಂದು ಮಗು ಇರುತ್ತೆ. ಆ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಸೇವಂತಿ, ಅದೆಷ್ಟು ಆಸೆ ಇಟ್ಕೊಂಡಿದ್ಯಾ ನೀನು. ನಿನಗೆ ಸತ್ಯ ಹೇಳಿ ನಿರಾಶೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸು. ಸರ್, ನಿಮ್ಗೆ ಎಕ್ಸೈಟ್ ಆಗ್ತಿಲ್ವಾ? ನಮ್ಮ ಮಕ್ಕಳಾಗತ್ತಂತೆ. ಆಗಲ್ಲ ಅಂತ ಯಾರು ಹೇಳಿದ್ದು ಸೇವಂತಿ? ಡಾಕ್ಟರ್ ಹೇಳಿದ್ದು ಬರೀ 2 ವರ್ಷ ಮಕ್ಕಳು ಮಾಡ್ಕೋಬೇಡಿ ಅಂತ. ಸರಿ, ಇವಾಗ ಇದನ್ನೆಲ್ಲ ಬಿಡು. ನೀನೇನಕ್ಕೆ ಮನೆ ಬಿಟ್ಟು ಬರೋದಕ್ಕೆ ಹೋದೆ? ಮನ್ಸಿಗೆ ತುಂಬಾ ಬೇಜಾರಾಯ್ತು ಸರ್. ನನ್ನ ಕೈಯಿಂದ ಮಡ್ಲು ತುಂಬಿಸ್ಕೊಂಡ್ರೆ ಅವ್ರ ಮಗು ಸತ್ತು ಹೋಗುತ್ತೆ ಅನ್ನೋ ರೀತಿ ಮಾತಾಡಿದ್ರು. ನೋವಾಗದೆ ಇರುತ್ತಾ? ಅಲ್ಲ ಸೇವಂತಿ, ನೀನ್ ಇಷ್ಟು ವೀಕ್ ಆದ್ರೆ ಹೇಗೆ? ಅನ್ನೋರ್ಗೆ ಆಡೋರ್ಗೆಲ್ಲ ನಾವು ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ನಾವು ಜೀವನ ಮಾಡೋದಕ್ಕಾಗಲ್ಲ. ನಾಯಿ ಬೊಗಳ್ತಾ ಇರುತ್ತೆ, ಆನೆ ಹೋಗ್ತಾ ಇರುತ್ತೆ. ಆ ರೀತಿ ಇರ್ಬೇಕು ನಮ್ಮ ಬದುಕು. ಯಾರೋ ಹೇಳ್ತಾರೆ ಅಂತ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಈ ರೀತಿ ಮನೆ ಬಿಟ್ಟು ಬಂದಿದೆಯಲ್ಲ, ಇದು ಸರಿನಾ ಹೇಳು? ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ ಸರ್. ಬೇರೆ ಯಾವ ವಿಚಾರದಲ್ಲೂ ನನಗೆ ಹರ್ಟ್ ಮಾಡಿದ್ರು ನನಗೆಷ್ಟು ಜಿಗುಪ್ಸೆ ಬರ್ತಿರ್ಲಿಲ್ಲ. ಆದ್ರೆ ಮಗು ವಿಷಯದಲ್ಲಿ ಅವ್ರು ಹಾಗೆ ಮಾತಾಡ್ಬಿಟ್ರಲ್ಲ, ಅದು ತುಂಬಾ ಸಂಕಟ ಆಯ್ತು. ನಾನು ಹುಟ್ಟಿರೋದು ವೇಸ್ಟ್ ಅನ್ನೋ ಥರ ಅನಿಸ್ಬಿಡ್ತು. ಅದಕ್ಕೆ ಒಂದು ಕ್ಷಣ ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ ಬಂತು. ಸೇವಂತಿ, ನೀನ್ ಸತ್ರ ಈ ಅರ್ಜುನ್ ಬದುಕಿರ್ತಾನ? ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದೀನಿ ಕಡೆ. ನನ್ ಬಿಟ್ಟು ಹೊರಟೋಗ್ಬೇಕು ಅಂತ ಅದ್ ಹೇಗ್ ನಿರ್ಧಾರ ಮಾಡಿದೆ ನೀನು? ನೋಡು, ಈ ತರ ಎಲ್ಲ ಡಿಸಿಷನ್ ತಗೋಬಾರ್ದು. ಸಾರಿ ಸರ್, ಏನೋ ಎಮೋಷನಲ್ ಆಗಿ ಹೀಗೆ ಮಾಡ್ಬಿಟ್ಟೆ. ನೋಡು, ಇದೇ ಕೊನೆ. ಇನ್ಯಾವತ್ತೂ ನಿನ್ ಮಾಯಲ್ಲಿ ಸಾವಿನ ಮಾತು ಬರಬಾರ್ದು. ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ ಸೇವಂತಿ. ನಡಿ ಹೋಗೋಣ.